ಅಮೆರಿಕದಲ್ಲಿ ಅಧ್ಯಕ್ಷರ ಬದಲಾವಣೆ ಆ ದೇಶಕ್ಕೆ ಸೀಮಿತವಾಗಿ ಪರಿಣಾಮ ಹೆಚ್ಚಿರುತ್ತೆ ಅನ್ನೋದನ್ನು ಒಳಗೊಂಡಂತೆ ನಮ್ಮ ದೇಶಕ್ಕೆ ಯಾವ ರೀತಿಯಾದ ಲಾಭ ಅಥವಾ ನಷ್ಟವನ್ನು ಉಂಟು ಮಾಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದ್ದೇ ಇರುತ್ತೆ. ಇನ್ನು ಟ್ರಂಪ್ ವಿಚಾರಕ್ಕೆ ನಾವು ಗಮನ ಇಟ್ಕೊಂಡು ನೋಡೋದಾದರೆ ನಮ್ಮ ದೇಶದ ಪ್ರಧಾನಿ ಮೋದಿ ಹಾಗೆ ಟ್ರಂಪ್ ನಡುವೆ ಉತ್ತಮವಾದ ಸ್ನೇಹ ಬಾಂಧವ್ಯ ಇದ್ದೇ ಇದೆ. ಹೀಗಾಗಿ ಟ್ರಂಪ್ನ 2.0 ಸರ್ಕಾರದ ಅವಧಿಯಲ್ಲಿ ಭಾರತ ಹಾಗೆ ಅಮೆರಿಕ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧ ಮತ್ತಷ್ಟು ಬಲವನ್ನು ಹೆಚ್ಚಿಸಿಕೊಳ್ಳುವ ನಿರೀಕ್ಷೆ ಸಹಜವಾಗೇ ಇದೆ. ಇದರ ಜೊತೆಗೆ ಭಾರತಕ್ಕೆ ಒಂದು ರೀತಿಯಲ್ಲಿ ಸವಾಲಾಗಿದ್ದ ಖಲಿಸ್ತಾನ್, ಕೆನಡಾದಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇದ್ದ ಖಲಿಸ್ತಾನಿಗಳ ಬೆಂಬಲ, ಇದಕ್ಕೆ ಇನ್ನು ಮುಂದೆ ಅಂದರೆ ಟ್ರಂಪ್ ಅವರ ಎರಡನೇ ಅವಧಿಯ ಸರ್ಕಾರದ ಸಂದರ್ಭದಲ್ಲಿ ಈ ಖಲಿಸ್ತಾನಿ ಆಟಾಟೋಪಕ್ಕೆ ಬ್ರೇಕ್ ಬೀಳುವ ಸಹಜ ನಿರೀಕ್ಷೆ ಇದೆ. ಇನ್ನು ಭಾರತದ ಮತ್ತೊಂದು ಶತ್ರು ರಾಷ್ಟ್ರ ಚೀನಾ. ಟ್ರಂಪ್ ಹಿಂದಿನ ಅವಧಿಯಲ್ಲಿ ಚೀನಾ ಕಡು ವಿರೋಧಿ ನಿಲುವನ್ನು ತಳೆದಿದ್ರು ಟ್ರಂಪ್. ಆ ಮೂಲಕ ಪರೋಕ್ಷವಾಗಿ ಭಾರತಕ್ಕೆ ಬೆಂಬಲ ಕೂಡ ಹೆಚ್ಚಾಗಿತ್ತು. ಇದರ ಜೊತೆಗೆ ಭಾರತದ ಉತ್ಪಾದನಾ ವಲಯದ ಮೇಲೆ ಅಮೆರಿಕ ಹೆಚ್ಚಿನ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರೋದಿಲ್ಲ ಅನ್ನೋ ನಿರೀಕ್ಷೆ ಕೂಡ ಇದ್ದೇ ಇದೆ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಅಂತ್ಯ ಹಾಡ್ತೇನೆ ಅಂತ ಹೇಳಿರೋದು ಕೂಡ ಟ್ರಂಪ್. ಭಾರತವೂ ಸೇರಿದಂತೆ ಅನೇಕ ರಾಷ್ಟ್ರಗಳು ಹೀಗಾಗಲಿ ಅನ್ನೋ ನಿರೀಕ್ಷೆಯಲ್ಲಿದೆ. ಇನ್ ಕೇಸ್ ಯುದ್ಧ ನಿಂತರೂ ಕೂಡ ಪರೋಕ್ಷವಾಗಿ ಭಾರತಕ್ಕೆ ಇದರಿಂದಾಗಿ ಅನುಕೂಲವೇ ಹೆಚ್ಚು. ಮುಂದಿನ ದಿನಗಳಲ್ಲಿ ಇಂಧನದ ಬೆಲೆ ಮತ್ತಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ. ಟ್ರಂಪ್ ಹೇಳಿದಂತೆ ಯುದ್ಧವನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳಾದವು. ಇನ್ನು ಅಮೆರಿಕಾಗೆ ಬೇರೆ ಬೇರೆ ಕಾರಣ, ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಔದ್ಯೋಗಿಕ ಕಾರಣ ಇರ್ಬೋದು, ಅಮೆರಿಕಾಗೆ ತೆರಳುವ ಭಾರತೀಯರ ವೀಸಾ ಸಮಸ್ಯೆ, ಈ ಸಮಸ್ಯೆ ಇನ್ನಷ್ಟು ಉಲ್ಬಣ ಆಗುವ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ ಇದೆ. ವಲಸೆ ನೀತಿಯನ್ನು ಬಿಗಿಗೊಳಿಸ್ತೇನೆ ಅಂತ ಹೇಳಿ ಟ್ರಂಪ್ ಕೊಟ್ಟಿರುವ ಹೇಳಿಕೆ. ಅಮೆರಿಕದಲ್ಲಿ ಉದ್ಯೋಗ ನೀಡೋದು ನನ್ನ ಮೊದಲ ಆದ್ಯತೆ, ಅಮೆರಿಕನರಿಗೆ ಕೊಡೋದು ಅನ್ನೋದು ಟ್ರಂಪ್ ಅವರ ಹೇಳಿಕೆ. ಹೀಗಾಗಿ ಸಹಜವಾಗಿ ಭಾರತದಿಂದ ಉದ್ಯೋಗಾಕಾಂಕ್ಷೆಯಿಂದ ಅಮೆರಿಕಕ್ಕೆ ಹೋಗುವವರಿಗೆ ಇದರ ಪರಿಣಾಮ ಕೊಂಚ ವ್ಯತಿರಿಕ್ತವಾಗಿ ಬೀರುವ ಸಾಧ್ಯತೆ ಇದೆ. ಚೀನಾ ಮೇಲೆ ಅಮೆರಿಕದ ಹೆಚ್ಚಿನ ಸುಂಕ ಭಾರತಕ್ಕೆ ಲಾಭ ಆಗೋ ನಿರೀಕ್ಷೆ ಇದೆ. ನಾಳಿನಿಂದ ಟ್ರಂಪ್ ಅಧಿಕಾರದ ಎರಡನೇ ಅವಧಿ ಪ್ರಾರಂಭ ಆಗ್ತಾ ಇದೆ. ಭಾರತ ಕೂಡ ಬೆರಗುಗಣ್ಣಿನಿಂದ ವೀಕ್ಷಣೆ ಮಾಡ್ತಾ ಇದೆ ಟ್ರಂಪ್ನ ಆಡಳಿತದ ಪರಿಣಾಮ ಭಾರತದ ಮೇಲೆ ಯಾವ ರೀತಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ. ಅಮೆರಿಕದಲ್ಲಿ ಅಧ್ಯಕ್ಷರ ಬದಲಾವಣೆ ಆ ದೇಶಕ್ಕೆ ಸೀಮಿತವಾಗಿ ಪರಿಣಾಮ ಹೆಚ್ಚಿರುತ್ತೆ ಅನ್ನೋದನ್ನು ಒಳಗೊಂಡಂತೆ ನಮ್ಮ ದೇಶಕ್ಕೆ ಯಾವ ರೀತಿಯಾದ ಲಾಭ ಅಥವಾ ನಷ್ಟವನ್ನು ಉಂಟು ಮಾಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದ್ದೇ ಇರುತ್ತೆ. ಇನ್ನು ಟ್ರಂಪ್ ವಿಚಾರಕ್ಕೆ ನಾವು ಗಮನ ಇಟ್ಕೊಂಡು ನೋಡೋದಾದರೆ ನಮ್ಮ ದೇಶದ ಪ್ರಧಾನಿ ಮೋದಿ ಹಾಗೆ ಟ್ರಂಪ್ ನಡುವೆ ಉತ್ತಮವಾದ ಸ್ನೇಹ ಬಾಂಧವ್ಯ ಇದ್ದೇ ಇದೆ. ಹೀಗಾಗಿ ಟ್ರಂಪ್ನ 2.0 ಸರ್ಕಾರದ ಅವಧಿಯಲ್ಲಿ ಭಾರತ ಹಾಗೆ ಅಮೆರಿಕ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧ ಮತ್ತಷ್ಟು ಬಲವನ್ನು ಹೆಚ್ಚಿಸಿಕೊಳ್ಳುವ ನಿರೀಕ್ಷೆ ಸಹಜವಾಗೇ ಇದೆ. ಇದರ ಜೊತೆಗೆ ಭಾರತಕ್ಕೆ ಒಂದು ರೀತಿಯಲ್ಲಿ ಸವಾಲಾಗಿದ್ದ ಖಲಿಸ್ತಾನ್, ಕೆನಡಾದಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇದ್ದ ಖಲಿಸ್ತಾನಿಗಳ ಬೆಂಬಲ, ಇದಕ್ಕೆ ಇನ್ನು ಮುಂದೆ ಅಂದರೆ ಟ್ರಂಪ್ ಅವರ ಎರಡನೇ ಅವಧಿಯ ಸರ್ಕಾರದ ಸಂದರ್ಭದಲ್ಲಿ ಈ ಖಲಿಸ್ತಾನಿ ಆಟಾಟೋಪಕ್ಕೆ ಬ್ರೇಕ್ ಬೀಳುವ ಸಹಜ ನಿರೀಕ್ಷೆ ಇದೆ. ಇನ್ನು ಭಾರತದ ಮತ್ತೊಂದು ಶತ್ರು ರಾಷ್ಟ್ರ ಚೀನಾ. ಟ್ರಂಪ್ ಹಿಂದಿನ ಅವಧಿಯಲ್ಲಿ ಚೀನಾ ಕಡು ವಿರೋಧಿ ನಿಲುವನ್ನು ತಳೆದಿದ್ರು ಟ್ರಂಪ್. ಆ ಮೂಲಕ ಪರೋಕ್ಷವಾಗಿ ಭಾರತಕ್ಕೆ ಬೆಂಬಲ ಕೂಡ ಹೆಚ್ಚಾಗಿತ್ತು. ಇದರ ಜೊತೆಗೆ ಭಾರತದ ಉತ್ಪಾದನಾ ವಲಯದ ಮೇಲೆ ಅಮೆರಿಕ ಹೆಚ್ಚಿನ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರೋದಿಲ್ಲ ಅನ್ನೋ ನಿರೀಕ್ಷೆ ಕೂಡ ಇದ್ದೇ ಇದೆ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಅಂತ್ಯ ಹಾಡ್ತೇನೆ ಅಂತ ಹೇಳಿರೋದು ಕೂಡ ಟ್ರಂಪ್. ಭಾರತವೂ ಸೇರಿದಂತೆ ಅನೇಕ ರಾಷ್ಟ್ರಗಳು ಹೀಗಾಗಲಿ ಅನ್ನೋ ನಿರೀಕ್ಷೆಯಲ್ಲಿದೆ. ಇನ್ ಕೇಸ್ ಯುದ್ಧ ನಿಂತರೂ ಕೂಡ ಪರೋಕ್ಷವಾಗಿ ಭಾರತಕ್ಕೆ ಇದರಿಂದಾಗಿ ಅನುಕೂಲವೇ ಹೆಚ್ಚು. ಮುಂದಿನ ದಿನಗಳಲ್ಲಿ ಇಂಧನದ ಬೆಲೆ ಮತ್ತಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ. ಟ್ರಂಪ್ ಹೇಳಿದಂತೆ ಯುದ್ಧವನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳಾದವು. ಇನ್ನು ಅಮೆರಿಕಾಗೆ ಬೇರೆ ಬೇರೆ ಕಾರಣ, ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಔದ್ಯೋಗಿಕ ಕಾರಣ ಇರ್ಬೋದು, ಅಮೆರಿಕಾಗೆ ತೆರಳುವ ಭಾರತೀಯರ ವೀಸಾ ಸಮಸ್ಯೆ, ಈ ಸಮಸ್ಯೆ ಇನ್ನಷ್ಟು ಉಲ್ಬಣ ಆಗುವ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ ಇದೆ. ವಲಸೆ ನೀತಿಯನ್ನು ಬಿಗಿಗೊಳಿಸ್ತೇನೆ ಅಂತ ಹೇಳಿ ಟ್ರಂಪ್ ಕೊಟ್ಟಿರುವ ಹೇಳಿಕೆ. ಅಮೆರಿಕದಲ್ಲಿ ಉದ್ಯೋಗ ನೀಡೋದು ನನ್ನ ಮೊದಲ ಆದ್ಯತೆ, ಅಮೆರಿಕನರಿಗೆ ಕೊಡೋದು ಅನ್ನೋದು ಟ್ರಂಪ್ ಅವರ ಹೇಳಿಕೆ. ಹೀಗಾಗಿ ಸಹಜವಾಗಿ ಭಾರತದಿಂದ ಉದ್ಯೋಗಾಕಾಂಕ್ಷೆಯಿಂದ ಅಮೆರಿಕಕ್ಕೆ ಹೋಗುವವರಿಗೆ ಇದರ ಪರಿಣಾಮ ಕೊಂಚ ವ್ಯತಿರಿಕ್ತವಾಗಿ ಬೀರುವ ಸಾಧ್ಯತೆ ಇದೆ. ಚೀನಾ ಮೇಲೆ ಅಮೆರಿಕದ ಹೆಚ್ಚಿನ ಸುಂಕ ಭಾರತಕ್ಕೆ ಲಾಭ ಆಗೋ ನಿರೀಕ್ಷೆ ಇದೆ.
ನಾಳಿನಿಂದ ಟ್ರಂಪ್ ಅಧಿಕಾರದ 2ನೇ ಅವಧಿ ಪ್ರಾರಂಭ ಆಗ್ತಾ ಇದೆ. ಭಾರತ ಕೂಡ ಬೆರಗುಗಣ್ಣಿನಿಂದ ವೀಕ್ಷಣೆ ಮಾಡ್ತಾ ಇದೆ. ಟ್ರಂಪ್ನ ಆಡಳಿತದ ಪರಿಣಾಮ ಭಾರತದ ಮೇಲೆ ಯಾವ ರೀತಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷರ ಬದಲಾವಣೆ ಆ ದೇಶಕ್ಕೆ ಸೀಮಿತವಾಗಿ ಪರಿಣಾಮ ಹೆಚ್ಚಿರುತ್ತೆ ಅನ್ನೋದನ್ನು ಒಳಗೊಂಡಂತೆ ನಮ್ಮ ದೇಶಕ್ಕೆ ಯಾವ ರೀತಿಯಾದ ಲಾಭ ಅಥವಾ ನಷ್ಟವನ್ನು ಉಂಟು ಮಾಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದ್ದೇ ಇರುತ್ತೆ. ಇನ್ನು ಟ್ರಂಪ್ ವಿಚಾರಕ್ಕೆ ನಾವು ಗಮನ ಇಟ್ಕೊಂಡು ನೋಡೋದಾದರೆ ನಮ್ಮ ದೇಶದ ಪ್ರಧಾನಿ ಮೋದಿ ಹಾಗೆ ಟ್ರಂಪ್ ನಡುವೆ ಉತ್ತಮವಾದ ಸ್ನೇಹ ಬಾಂಧವ್ಯ ಇದ್ದೇ ಇದೆ. ಹೀಗಾಗಿ ಟ್ರಂಪ್ನ 2.0 ಸರ್ಕಾರದ ಅವಧಿಯಲ್ಲಿ ಭಾರತ ಹಾಗೆ ಅಮೆರಿಕ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧ ಮತ್ತಷ್ಟು ಬಲವನ್ನು ಹೆಚ್ಚಿಸಿಕೊಳ್ಳುವ ನಿರೀಕ್ಷೆ ಸಹಜವಾಗೇ ಇದೆ. ಇದರ ಜೊತೆಗೆ ಭಾರತಕ್ಕೆ ಒಂದು ರೀತಿಯಲ್ಲಿ ಸವಾಲಾಗಿದ್ದ ಖಲಿಸ್ತಾನಿ, ಕೆನಡಾದಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇದ್ದ ಖಲಿಸ್ತಾನಿಗಳ ಬೆಂಬಲ, ಇದಕ್ಕೆ ಇನ್ನು ಮುಂದೆ ಅಂದರೆ ಟ್ರಂಪ್ ಅವರ 2ನೇ ಅವಧಿಯ ಸರ್ಕಾರದ ಸಂದರ್ಭದಲ್ಲಿ ಈ ಖಲಿಸ್ತಾನಿ ಆಟಾಟೋಪಕ್ಕೆ ಬ್ರೇಕ್ ಬೀಳುವ ಸಹಜ ನಿರೀಕ್ಷೆ ಇದೆ. ಇನ್ನು ಭಾರತದ ಮತ್ತೊಂದು ಶತ್ರು ರಾಷ್ಟ್ರ ಚೀನಾ. ಟ್ರಂಪ್ ಹಿಂದಿನ ಅವಧಿಯಲ್ಲಿ ಚೀನಾ ಕಡು ವಿರೋಧಿ ನಿಲುವನ್ನು ತಳೆದಿದ್ರು. ಟ್ರಂಪ್ ಆ ಮೂಲಕ ಪರೋಕ್ಷವಾಗಿ ಭಾರತಕ್ಕೆ ಬೆಂಬಲ ಕೂಡ ಹೆಚ್ಚಾಗಿತ್ತು. ಇದರ ಜೊತೆಗೆ ಭಾರತದ ಉತ್ಪಾದನಾ ವಲಯದ ಮೇಲೆ ಅಮೆರಿಕ ಹೆಚ್ಚಿನ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರೋದಿಲ್ಲ ಅನ್ನೋ ನಿರೀಕ್ಷೆ ಕೂಡ ಇದ್ದೇ ಇದೆ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಅಂತ್ಯ ಹಾಡ್ತೇನೆ ಅಂತ ಹೇಳಿರೋದು ಕೂಡ ಟ್ರಂಪ್. ಭಾರತವೂ ಸೇರಿದಂತೆ ಅನೇಕ ರಾಷ್ಟ್ರಗಳು ಹೀಗಾಗಲಿ ಅನ್ನೋ ನಿರೀಕ್ಷೆಯಲ್ಲಿದೆ. ಇನ್ ಕೇಸ್ ಯುದ್ಧ ನಿಂತರೂ ಕೂಡ ಪರೋಕ್ಷವಾಗಿ ಭಾರತಕ್ಕೆ ಇದರಿಂದಾಗಿ ಅನುಕೂಲವೇ ಹೆಚ್ಚು. ಮುಂದಿನ ದಿನಗಳಲ್ಲಿ ಇಂಧನದ ಬೆಲೆ ಮತ್ತಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ. ಟ್ರಂಪ್ ಹೇಳಿದಂತೆ ಯುದ್ಧವನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳಾದವು. ಇನ್ನು ಅಮೆರಿಕಾಗೆ ಬೇರೆ ಬೇರೆ ಕಾರಣ, ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಔದ್ಯೋಗಿಕ ಕಾರಣ ಇರ್ಬೋದು, ಅಮೆರಿಕಾಗೆ ತೆರಳುವ ಭಾರತೀಯರ ವೀಸಾ ಸಮಸ್ಯೆ, ಈ ಸಮಸ್ಯೆ ಇನ್ನಷ್ಟು ಉಲ್ಬಣ ಆಗುವ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ ಇದೆ. ವಲಸೆ ನೀತಿಯನ್ನು ಬಿಗಿಗೊಳಿಸ್ತೇನೆ ಅಂತ ಹೇಳಿ ಟ್ರಂಪ್ ಕೊಟ್ಟಿರುವ ಹೇಳಿಕೆ. ಅಮೆರಿಕದಲ್ಲಿ ಉದ್ಯೋಗ ನೀಡೋದು ನನ್ನ ಮೊದಲ ಆದ್ಯತೆ, ಅಮೆರಿಕನರಿಗೆ ಕೊಡೋದು ಅನ್ನೋದು ಟ್ರಂಪ್ ಅವರ ಹೇಳಿಕೆ. ಹೀಗಾಗಿ ಸಹಜವಾಗಿ ಭಾರತದಿಂದ ಉದ್ಯೋಗಾಕಾಂಕ್ಷೆಯಿಂದ ಅಮೆರಿಕಕ್ಕೆ ಹೋಗುವವರಿಗೆ ಇದರ ಪರಿಣಾಮ ಕೊಂಚ ವ್ಯತಿರಿಕ್ತವಾಗಿ ಬೀರುವ ಸಾಧ್ಯತೆ ಇದೆ. ಚೀನಾ ಮೇಲೆ ಅಮೆರಿಕದ ಹೆಚ್ಚಿನ ಸುಂಕ ಭಾರತಕ್ಕೆ ಲಾಭ ಆಗೋ ನಿರೀಕ್ಷೆ ಇದೆ. ನಾಳಿನಿಂದ ಟ್ರಂಪ್ ಅಧಿಕಾರದ 2ನೇ ಅವಧಿ ಪ್ರಾರಂಭ ಆಗ್ತಾ ಇದೆ. ಭಾರತ ಕೂಡ ಬೆರಗುಗಣ್ಣಿನಿಂದ ವೀಕ್ಷಣೆ ಮಾಡ್ತಾ ಇದೆ. ಟ್ರಂಪ್ನ ಆಡಳಿತದ ಪರಿಣಾಮ ಭಾರತದ ಮೇಲೆ ಯಾವ ರೀತಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷರ ಬದಲಾವಣೆ ಆ ದೇಶಕ್ಕೆ ಸೀಮಿತವಾಗಿ ಪರಿಣಾಮ ಹೆಚ್ಚಿರುತ್ತೆ ಅನ್ನೋದನ್ನು ಒಳಗೊಂಡಂತೆ ನಮ್ಮ ದೇಶಕ್ಕೆ ಯಾವ ರೀತಿಯಾದ ಲಾಭ ಅಥವಾ ನಷ್ಟವನ್ನು ಉಂಟು ಮಾಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದ್ದೇ ಇರುತ್ತೆ. ಇನ್ನು ಟ್ರಂಪ್ ವಿಚಾರಕ್ಕೆ ನಾವು ಗಮನ ಇಟ್ಕೊಂಡು ನೋಡೋದಾದರೆ ನಮ್ಮ ದೇಶದ ಪ್ರಧಾನಿ ಮೋದಿ ಹಾಗೆ ಟ್ರಂಪ್ ನಡುವೆ ಉತ್ತಮವಾದ ಸ್ನೇಹ ಬಾಂಧವ್ಯ ಇದ್ದೇ ಇದೆ. ಹೀಗಾಗಿ ಟ್ರಂಪ್ನ 2.0 ಸರ್ಕಾರದ ಅವಧಿಯಲ್ಲಿ ಭಾರತ ಹಾಗೆ ಅಮೆರಿಕ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧ ಮತ್ತಷ್ಟು ಬಲವನ್ನು ಹೆಚ್ಚಿಸಿಕೊಳ್ಳುವ ನಿರೀಕ್ಷೆ ಸಹಜವಾಗೇ ಇದೆ. ಇದರ ಜೊತೆಗೆ ಭಾರತಕ್ಕೆ ಒಂದು ರೀತಿಯಲ್ಲಿ ಸವಾಲಾಗಿದ್ದ ಖಲಿಸ್ತಾನಿ, ಕೆನಡಾದಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇದ್ದ ಖಲಿಸ್ತಾನಿಗಳ ಬೆಂಬಲ, ಇದಕ್ಕೆ ಇನ್ನು ಮುಂದೆ ಅಂದರೆ ಟ್ರಂಪ್ ಅವರ 2ನೇ ಅವಧಿಯ ಸರ್ಕಾರದ ಸಂದರ್ಭದಲ್ಲಿ ಈ ಖಲಿಸ್ತಾನಿ ಆಟಾಟೋಪಕ್ಕೆ ಬ್ರೇಕ್ ಬೀಳುವ ಸಹಜ ನಿರೀಕ್ಷೆ ಇದೆ. ಇನ್ನು ಭಾರತದ ಮತ್ತೊಂದು ಶತ್ರು ರಾಷ್ಟ್ರ ಚೀನಾ. ಟ್ರಂಪ್ ಹಿಂದಿನ ಅವಧಿಯಲ್ಲಿ ಚೀನಾ ಕಡು ವಿರೋಧಿ ನಿಲುವನ್ನು ತಳೆದಿದ್ರು. ಟ್ರಂಪ್ ಆ ಮೂಲಕ ಪರೋಕ್ಷವಾಗಿ ಭಾರತಕ್ಕೆ ಬೆಂಬಲ ಕೂಡ ಹೆಚ್ಚಾಗಿತ್ತು. ಇದರ ಜೊತೆಗೆ ಭಾರತದ ಉತ್ಪಾದನಾ ವಲಯದ ಮೇಲೆ ಅಮೆರಿಕ ಹೆಚ್ಚಿನ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರೋದಿಲ್ಲ ಅನ್ನೋ ನಿರೀಕ್ಷೆ ಕೂಡ ಇದ್ದೇ ಇದೆ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಅಂತ್ಯ ಹಾಡ್ತೇನೆ ಅಂತ ಹೇಳಿರೋದು ಕೂಡ ಟ್ರಂಪ್. ಭಾರತವೂ ಸೇರಿದಂತೆ ಅನೇಕ ರಾಷ್ಟ್ರಗಳು ಹೀಗಾಗಲಿ ಅನ್ನೋ ನಿರೀಕ್ಷೆಯಲ್ಲಿದೆ. ಇನ್ ಕೇಸ್ ಯುದ್ಧ ನಿಂತರೂ ಕೂಡ ಪರೋಕ್ಷವಾಗಿ ಭಾರತಕ್ಕೆ ಇದರಿಂದಾಗಿ ಅನುಕೂಲವೇ ಹೆಚ್ಚು. ಮುಂದಿನ ದಿನಗಳಲ್ಲಿ ಇಂಧನದ ಬೆಲೆ